ನನ್ನ ಹೆಸರು ಅಶ್ವಿನಿ ಆದಿಶೇಷ್ ಅಂತ. ಬೆಂಗಳೂರಲ್ಲಿ ಏನಾದರೂ ಆಗಿ ಬದುಕಬಹುದು, ಜೀವನ ನಡೆಸ್ಬೋದು. ಆದರೆ ನಮ್ಮದೇ ಆದಂಥ ಜಾಗದಲ್ಲಿ ನಾವು ಬೆಳೆದು ನಾವು ಒಬ್ಬ ಮಗಳನ್ನ ಡಾಕ್ಟರ್ ಮಾಡಿದ್ವಿ, ಇನ್ನೊಬ್ಬ ಮಗಳನ್ನ ರೈತರನ್ನ ಮಾಡಿದೀವಿ ಅಂತ ಹೇಳ್ಕೊಳಕ್ ನನಗೆ ತುಂಬಾ ಹೆಮ್ಮೆ ಆಗುತ್ತೆ. ಸರ್ಕಾರ ನಮಗೆ ರೈತರಿಗೆ ಏನು ಸಪೋರ್ಟ್ ಕೊಡ್ತಾ ಇದೆ, ಏನು ಮಾಡ್ತಾ ಇದೆ, ಆ ಪರಿಹಾರ ಅಂತ ಕೊಡುತ್ತೆ, ಏನೂ ಇಲ್ಲ. ಸಬ್ಸಿಡಿ ಅಂತ ಕೊಡುತ್ತೆ, ಅದೇನೇನಕ್ಕೂ ಸಾಕಾಗೋದಿಲ್ಲ. ಈ ಥರದಲ್ಲಿ ಹಾವಳಿಗಳಾದಾಗ ಬಂದು ಸರ್ಕಾರ ಏನು ಕೊಡುತ್ತೆ, ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ಅವ್ರು ಹೇಳ್ತಾರೆ ನಮಗೇನು ಫೆಸಿಲಿಟಿ ಕೊಟ್ಟಿಲ್ಲ ಸರ್ಕಾರ, ನಾವು ಹೆಂಗೆ ನಿಮಗೆ ರಕ್ಷಣೆ ಕೊಡೋದು ಅಂತ ಕೇಳ್ತಾರೆ. ಬಿಟ್ಟಿ ಭಾಗ್ಯಗಳನ್ನ ಕೊಟ್ಬಿಟ್ಟು ನೀವು ಅವ್ರಿಗೆ ಏನು ಪ್ರಯೋಜನ? ಬಿಟ್ಟಿ ಭಾಗ್ಯ ಕೊಡದೇ ಇದ್ರು ಬೇಕಾದವ್ರು ಕೊಟ್ಕೊಂಡು ಹೋಗ್ತಾ ಇದ್ರಪ್ಪ. ಈ ಥರ ಬಿಟ್ಟಿ ಭಾಗ್ಯ ನಾವು ಎಲ್ಲರನ್ನೂ ಕೇಳಕ್ಕೆ ರೆಡಿ ಇದೀವಿ. ಉದ್ಯೋಗ ಅಂತೂ ನೀವು ಕೊಡೋಕ್ಕಾಗಲ್ಲ ಎಲ್ಲಾರ್ಗು. ಅವರೇ ಉದ್ಯೋಗ ಸೃಷ್ಟಿ ಮಾಡ್ಕೊಂಡಿದ್ದಾರೆ ತಾನೆ, ಇನ್ನು 10 ಜನಕ್ಕೆ ಉದ್ಯೋಗ ಕೊಡ್ತಾ ಇರ್ತಾನೆ. ಇದಕ್ಕೆಲ್ಲ ಸರ್ಕಾರ ಗಮನ ಕೊಡಬೇಕು. ಬರೀ ನಿನ್ನೆ ಬಂದಿದ್ದಾರೆ, ಹೌದು ಬಂದಿದ್ದಾರೆ, ಅರಣ್ಯ ಇಲಾಖೆ ಮಿನಿಸ್ಟರ್ ಬಂದಿದ್ದಾರೆ, ಬಂದ್ಬಿಟ್ಟು ಆಶ್ವಾಸನೆ ಕೊಟ್ಟಿದ್ದಾರೆ. ಪರಿಹಾರ ಆಗಲ್ಲ. ಅವ್ರು ಹೇಳ್ತಾರೆ ಇನ್ನು 2 ವರ್ಷಕ್ಕೆ ನಾವು ಮಾಡ್ತೀವಿ, ಕಾರಿಡಾರ್ ಹಾಕ್ತೀವಿ, ನಾವು ಆನೆಗಳನ್ನ ಓಡಿಸ್ತೀವಿ ಅಂತ. ಅಲ್ಲಿವರೆಗೂ ಸುತ್ತಮುತ್ತ 10 ಹಳ್ಳಿಗಳ ಜನ ಏನು ಮಾಡಬೇಕು?